ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಣ್ಣ ಏನೋ ಕರೆದಂತೆ. ಅಕ್ಕ ಬಂದ್ಬಿಡ್ಲೇರ. ಫಿರು ಬರಕ್ ಹೇಳ್ದಂತೆ. ಹೌದಕ್ಕ, ಒಂದು ಇಂಪಾರ್ಟೆಂಟ್ ವಿಷಯ ಹೇಳೋದಿತ್ತು. ಸಾಲಿಗ್ರಾಮದಿಂದ ಅತ್ತೆಯವ್ರು ಬರ್ತಾ ಇದ್ದಾರೆ. ಇಷ್ಟು ದಿನ ಯಾಕೆ ಬರಲಿಲ್ಲ ಅಂತ ಅನ್ಕೋತಿದ್ದೆ, ಬಂದ್ಬಿಟ್ಲಲ್ಲ. ತುಂಬ ವರ್ಷಗಳಾದ್ಮೇಲೆ ಮೊದಲನೇ ಸಲ ಈ ಮನೆಗೆ ಬರ್ತಾ ಇದ್ದಾರೆ. ಅವ್ರನ್ನ ಆಧರಿಸೋ ಸತ್ಕಾರ ಮಾಡೋ ಅವಕಾಶ ನಮಗೆ ಸಿಗ್ತಾ ಇದೆ. ಅದು ನಮ್ಮ ಅದೃಷ್ಟ ಹಾಗೂ ಕರ್ತವ್ಯ ಕೂಡ. ಅವ್ರು ಉಳ್ಕೊಳ್ಳೋದಕ್ಕೆ ಎಲ್ಲ ವ್ಯವಸ್ಥೆ ಆಗಬೇಕು. ಯಾವುದೇ ಥರ ಕುಂದು ಕೊರತೆ ಆಗಬಾರ್ದು. ಸರಿ ಅಣ್ಣ, ಎಲ್ಲ ನಾನು ನೋಡ್ಕೋತೀನಿ. ಮತ್ತೆ ಇನ್ಯಾರು ಬರ್ತಿದ್ದಾರೆ? ನರಸಾಯವರು ಬರ್ತಾ ಇದ್ದಾರೆ. ಅಮ್ಮ ವಂದನ, ಅತ್ತೆಯವ್ರಿಗೆ ಊಟ ತಿಂಡಿ ಆರೈಕೆ ಎಲ್ಲ ನಿನ್ ಜವಾಬ್ದಾರಿ ನಮ್ಮ. ನಾನಿದ್ದೀನಲ್ಲಪ್ಪ, ನಾನು ಎಲ್ಲ ನೋಡ್ಕೋತೀನಿ. ಅಂದ್ರೆ ಚಿಕ್ಕಮ್ಮ ನಾವೆಲ್ಲ ನೋಡ್ಕೋತೀವಿ. ಬಮ್ಮ ಇಲ್ಲಿ. ಅತ್ತೆಯವರು ಮದುವೆಗೆ ಬರ್ತಾ ಇದ್ದಾರೆ ಅಂದ್ರೆ ಮದುವೆಗೆ ಇನ್ನೂ ಕಳೆ ಕಟ್ಟುತ್ತೆ. ಈ ಮದುವೆ ಬಗ್ಗೆ ಆಗಲಿ, ನಿನ್ನ ಜೀವನದ ಬಗ್ಗೆ ಆಗಲಿ, ನಿನ್ನ ಆಸೆಗಳ ಬಗ್ಗೆ ಆಗಲಿ, ಅಥವಾ ನನ್ನ ಹತ್ರ ಹೇಳ್ಕೊಳಕ್ಕಾಗದಿರೋ ಏನೋ ವಿಷಯ ಇದ್ರೆ ನೀನು ಅತ್ತೆಯವ್ರ ಹತ್ರ ಹೇಳ್ಕೋಬೋದು. ಯಾವುದೇ ಹುಡುಗಿಗಾಗ್ಲಿ ತನ್ನ ತಾಯಿ ಹತ್ರ ಇದ್ರೆ ಎಲ್ಲ ವಿಷಯನೂ ಹೇಳ್ಕೊತಾಳೆ. ಆ ತಾಯಿ ಜಾಗನ ಅತ್ತೆಯವರು ತುಂಬ್ತಾರೆ. ಅಜ್ಜಿ ಬರ್ತಿರೋದು ನನಗೆ ತುಂಬಾ ಖುಷಿ ಆಗ್ತಿದೆ ಅಪ್ಪ. ಅಜ್ಜಿ ಇಲ್ಲಿಗೆ ಬಂದ್ರೆ ನನ್ನ ಸಂತೋಷ ಡಬಲ್ ಆಗುತ್ತೆ ಅಷ್ಟೆ. ಅಷ್ಟೇ ಅಲ್ಲ, ಅತ್ತೆಯವ್ರ ಹತ್ರ ನಾನು ಮಾತಾಡೋದಕ್ಕೂ ತುಂಬಾ ಹಿಂಜರಿತಾ ಇದ್ದೆ. ನನ್ನ ಅವರ ಮುದ್ದೆ ತುಂಬಾ ಅಂತರ ಬೆಳೆದು ಹೋಗಿತ್ತು. ಈಗ ಅವ್ರಿಗೆ ಸ್ವಲ್ಪ ಕೋಪ ಕಡಿಮೆ ಆಗಿದೆ. ನನ್ನ ಬಗ್ಗೆ ಅಸಮಾಧಾನ ಏನಿತ್ತೋ ಅದು ಸ್ವಲ್ಪನೇ ಕಡಿಮೆ ಆಗ್ತಾ ಇದೆ. ಸಾಲಿಗ್ರಾಮದ ಮನೆ ನನಗೆ ದೇವಸ್ಥಾನ ಇದ್ದ ಹಾಗೆ. ಅತ್ತೆಯವರು ದೊಡ್ಡ ಯಜಮಾನರು, ನನಗೆ ಜೀವನ ಕೊಟ್ಟ ದೇವರಿದ್ದ ಹಾಗೆ. ಎಲ್ಲಿ ಅವ್ರಿಗೆ ನನ್ನ ಮೇಲೆ ಕೋಪ ಉಳ್ಕೊಂಡ್ಬಿಡುತ್ತೋ ಅನ್ನೋ ಭಯ ನನಗಿತ್ತು. ಆದರೆ ಈಗ ಆ ಆತಂಕ ಇಲ್ಲ. ಅದಕ್ಕೆಲ್ಲ ಕಾರಣ ನೀನೆ. ಅಪ್ಪ ಮಗಳ ಸೆಂಟಿಮೆಂಟ್ ಬರ್ತಾ ಬರ್ತಾ ಹೆಚ್ಚಾಗ್ತಿದೆ. ಇರ್ಲಿ, ಇನ್ನು ಎಷ್ಟು ದಿನ ಹೀಗೆ ಇರುತ್ತೆ? ನನ್ನ ಮಗನ ಕೈಯಿಂದ ಇವಳು ಕುತ್ತಿಗೆಗೆ ತಾಳಿ ಬೀಳ್ತಿದ್ದ ಹಾಗೆ ಇಡೀ ಮನೇನ ನಿಧಾನವಾಗಿ ನನ್ನ ಕೈವಶ ಮಾಡ್ಕೋತೀನಿ. ಆಮೇಲೆ ಇಬ್ಬರ ಕತೆನೂ ನನ್ನ ಕೈಯಾರ ಮುಗಿಸ್ತೀನಿ. ಆದರೆ ಈ ಮುದುಕಿಯಿಂದ ಈ ಮದುವೆಗೆ ಯಾವುದೇ ರೀತಿ ತೊಂದರೆ ಆಗದೆ ಇರೋ ಹಾಗೆ ನೋಡ್ಕೋಬೇಕು. ಹುಷಾರಾಗಿರ್ಬೇಕು. ಈಗ ಇನ್ನೂ ಮನಸ್ತಾಪ ಬರದೇ ಇರೋದಕ್ಕೆ, ಸ್ನೇಹ ಪ್ರೀತಿ ಹಾಗೆ ಉಳಿಯೋದಕ್ಕೆ ನೀನೇ ಕಾರಣ ಆಗ್ಬೇಕು. ಅತ್ತೆಯವ್ರನ್ನ ಚೆನ್ನಾಗಿ ನೋಡ್ಕೊ. ಚಿಕ್ಕಪ್ಪ ಚಿಕ್ಕಮ್ಮ, ಅಪ್ಪನ ಮಾತು ಕೇಳಿ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ. ಅದ್ರ ಜೊತೆ ಅಜ್ಜಿ ಬರ್ತಿದ್ದಾರೆ ಅನ್ನೋದು ಇನ್ನೊಂದು ಖುಷಿ. ನನ್ನ ಮದುವೆ ನನ್ನ ಪಾಲಿಗೆ ಅದೃಷ್ಟ ತಂದ್ಕೊಡ್ತಾ ಇದೆ. ಒಂದ್ರ ಮೇಲೆ ಒಂದು ಹ್ಯಾಪಿ ಮೂಮೆಂಟ್ಸ್. ನಾನಂತೂ ಸ್ವರ್ಗದಲ್ಲಿ ತೇಲಾಡ್ತಾ ಇದ್ದೀನಿ.
ಒಂದೇ ಒಂದು ನಿಮಿಷ. ನೋಡಿದ್ಯಾ ಶ್ರಾವಣಿ ಎಷ್ಟೊಂದು ಖುಷಿಯಾಗಿದ್ದಾಳೆ. ಇಷ್ಟೊಂದು ಖುಷಿಯಾಗಿದ್ದಾಳೆ ಅಂದರೆ ನಾವೇ ಅವಳನ್ನ ತಪ್ಪು ತಿಳ್ಕೊಂಡಿದ್ವಿ ಅನ್ಸುತ್ತೆ. ಅಣ್ಣನಿಗೆ ಮದನ್ ಬದಲಾಗಿದ್ದಾನೆ ಅಂತ ನಂಬಿಕೆ ಬಂದಿದೆ. ಆ ಬದಲಾವಣೆ ಶ್ರಾವಣಿಗೂ ಇಷ್ಟ ಆಗಿರ್ಬೋದು. ಅಕ್ಕ ಅಣ್ಣ ಶ್ರಾವಣಿ ಎಲ್ಲರೂ ಈ ಮದುವೆನ ಒಪ್ಕೊಂಡು ಖುಷಿಯಾಗಿರುವಾಗ ನಾವ್ಯಾಕೆ ಯೋಚನೆ ಮಾಡಬೇಕು? ಎಲ್ಲ ಒಳ್ಳೇದಾಗುತ್ತೆ ಬಿಡು. ಇಲ್ಲ ರೀ, ಎಲ್ಲರೂ ಸಂತೋಷವಾಗಿದ್ದಾರೆ ನಿಜ. ಆದರೆ ಎಲ್ಲೋ ಏನೋ ತಪ್ಪಾಗಿದೆ ಅಂತ ನನಗೆ ಅನ್ನಿಸ್ತಾ ಇದೆ. ಶುರು ಮಾಡ್ದ ನಿನ್ ಕತೆ. ಸ್ವರ್ಗದಲ್ಲಿದ್ರು ಒಂದು ಸಾಸಿವೆ ಕಾಳಷ್ಟಾದ್ರೂ ತಪ್ಪು ಹುಡುಕ್ತೀರ. ಈ ಹೆಣ್ಮಕ್ಳು ಗುಣನೇ ಇಷ್ಟು. ಯೋಚನೆ ಮಾಡಬೇಡ, ಸುಮ್ಮನೆ ಇರು. ತೊಂಬರ ಅಜ್ಜಿ ಆಶೀರ್ವಾದ. ನೀನು ಯಾರು ಅಂತ ಗೊತ್ತಾಗ್ಲಿಲ್ಲ. ಅಜ್ಜಿ, ನಾನು ಮದನ್, ವಿಜಯಾಂಬಿಕಾ ಅವ್ರ ಮಗ. ಮಾವ, ಸುರೇಂದ್ರ ಮಾವ, ಒಂದರಾತೆ, ಶ್ರಾವಣಿ ಯಾರು ಬಂದಿದ್ದಾರೆ ನೋಡಿ. ಅಜ್ಜಿ ಏನಾದ್ರು ಬಂದ್ರಾ? ಬಾ ನೋಡೋಣ. ಚೆನ್ನಾಗಿರಮ್ಮ. ಎಲ್ಲಿ ನನ್ನ ಮೊಮ್ಮಗಳು ಕಾಣ್ತಾನೆ ಇಲ್ಲ. ಈ ಕ್ಷಣಕ್ಕೋಸ್ಕರ ನಮ್ಮೂರು ಕಾಯ್ತಾ ಇದ್ರು. ದಾರಿಯುದ್ದಕ್ಕೂ ಅಮ್ಮವರು ಮೊಮ್ಮಗಳನ್ನ ಯಾವಾಗ ನೋಡ್ತೀನೋ ಅನ್ನೋ ಕಾತರದಲ್ಲೇನೆ ಬಂದ್ರು. ಇಷ್ಟು ದಿವಸ ಅಜ್ಜಿ ಮೊಮ್ಮಗಳು ಪ್ರೀತಿನ ಸಿನಿಮಾದಲ್ಲಿ ನೋಡಿದ್ದೆ, ಆದ್ರೆ ಇವತ್ತು ನಿಜವಾಗ್ಲೂ ನೋಡ್ದಾಗಾಯ್ತು. ಅಜ್ಜಿ, ನೀವು ಈ ಮನೆಗೆ ಬಂದಿದ್ದು ದೇವತೆ ಬಂದಾಗೆ ಆಯ್ತು ಅಜ್ಜಿ. ಇವನ್ ಯಾಕೋ ಸ್ವಲ್ಪ ಓವರ್ ಆಗಿ ಆಡ್ತಿದ್ದಾನಲ್ಲ. ಇವನ್ಗೂ ಇವನ್ ಆಡ್ತಿರೋ ಮಾತಿಗೂ ಲಿಂಕ್ ಆಗ್ತಿಲ್ವಲ್ಲ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.